ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಥರ ಒಂದು ಗ್ಲಾಸಿಂದ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಮೆತ್ತಗೆ ನೆಂದು ಬಿಟ್ಟಿದ್ದಾವೆ. ಇದನ್ನು ಈ ಥರ ಮೆತ್ತಗೆ ಕಲಿಸ್ಕೊಂಬಿಡೋಣ. ಈ ಥರ ಮೆತ್ತಗೆ ಮಾಡ್ಕೊತಿದ್ದೀವಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ಕೊಂಬಿಡೋಣ. ಈ ಥರ ಮೆತ್ತಗೆ ಪೇಸ್ಟ್ ಥರ ಕಲಿಸ್ಕೊಂಬಿಡ್ಬೇಕು. ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಥರ ಕಲಸಿಟ್ಕೋಬೇಕು. ನೀವು ಬೇಕಂದರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಕೈಯಿಂದನೇ ಮೆತ್ತಗೆ ಪೇಸ್ಟ್ ಥರ ಮಾಡಿ ಇಟ್ಕೊಂಡ್ಬಿಟ್ಟೀನಿ. ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಇಡ್ಲಿ ರವೆ ಹಾಕೋಣ. ನಾನು ಅವಲಕ್ಕಿ ಹಾಕ್ಕೊಂಡಿದ್ದೆಲ್ಲ ಇದೇ ಗ್ಲಾಸಿಂದ 1 ಗ್ಲಾಸ್ ಇಡ್ಲಿ ರವೆ ಹಾಕ್ಕೊತಿದ್ದೀನಿ. ಹಾಗೆಯೇ ಇನ್ನೊಂದು ಅರ್ಧ ಗ್ಲಾಸ್ ಇಡ್ಲಿ ರವೆನೇ ತೊಗೊಂಡಿದ್ದೀನಿ. ನಾನು 1.5 ಗ್ಲಾಸ್ ಇಡ್ಲಿ ರವೆ ತೊಗೊಂಡ್ರೆ 1 ಗ್ಲಾಸ್ ಅವಲಕ್ಕಿ ತೊಗೋಬೇಕು. ಅದಕ್ಕೆ ಇದನ್ನು ಕೂಡ ಹಾಕೋಣ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ನೀರು ಹಾಕಿ. ಈಗ ನೀರು ಹಾಕೋಣ. ಈ ಥರ ಕಲಿಸ್ಕೊಂಡು ನೀರೆಲ್ಲ ಬಸ್ದು ಬಿಡೋಣ. ಹಾಗೆಯೇ 2-3 ಸಲ ತೊಳ್ಕೊಬೇಕು ಇದನ್ನು, ಈ ರವನ್ನ ನೀರೆಲ್ಲ ಬಸ್ದು ಬಿಡೋಣ. ಈಗ ಈ ರವನ್ನ ನಾನು 3 ಸಲ ತೊಳೆದಿಟ್ಕೊಂಡಿದ್ದೀನಿ, ನೀರೆಲ್ಲ ಬಸ್ದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೀರೆಲ್ಲ ಹಿಂಡಿ ಈ ಥರ ನೀರು ಹಿಂಡಿ ಬಿಡೋಣ. ಹಿಂಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ, ಇದಕ್ಕೆ ಹಾಕ್ಬಿಡೋಣ. ಎಲ್ಲ ನೀರು ಹಿಂಡಿ ಈ ಥರ ನೀರು ಹಿಂಡಿ ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ರವೆ ಎಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟಿದ್ದೀವಲ್ಲ ಅವಲಕ್ಕಿಗೆ. ಈಗ ಇದಕ್ಕೆ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಹಾಕ್ಕೊಂತ ಕಲಿಸ್ಕೊಂಬಿಡೋಣ. ಎಷ್ಟು ಬೇಕೋ ಅಷ್ಟು ಹಾಕೋಣ. ಈಗ ಕಡಿಮೆ ಬಿದ್ದರೆ ಆಮೇಲೆ ಹಾಕೋಣ. ಈಗ ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ಇನ್ನೂ ಸ್ವಲ್ಪ ಹಾಕೋಣ ಮೊಸರು. ಈಗ ಹಾಕೋಣ ಮೊಸರು ಪೂರ್ತಿ ಹಾಕ್ಬಿಡೋಣ. ಈಗ ಕಲಿಸ್ಕೊಂಬಿಡೋಣ. ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟಿದ್ದೀನಿ. ಇನ್ನೊಂದು ಪಾತ್ರೆಗೆ ತಕ್ಕೊಂಬಿಡೋಣ. ಈಗ ಈ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಬಿಟ್ಟಿದ್ದೀನಲ್ಲ, ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ ಹಾಕೋಣ. ಕಲಿಸ್ಕೊಂಬಿಡೋಣ ಚೆನ್ನಾಗಿ. ಈಗ ಉಪ್ಪು ಹಾಕಿ ಎಲ್ಲ ಕಲಸಿಟ್ಬಿಟ್ಟಿದ್ದೀನಿ. ಈಗ ಇದನ್ನು ಒಂದು 15 ನಿಮಿಷ ನೆನೆಯಕ್ಕೆ ಬಿಡೋಣ. ಈಗ ತಟ್ಟೆ ಮುಚ್ಚಿಬಿಡೋಣ. ಈಗ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗೋಕ್ಕೆ ಒಂದು 5 ನಿಮಿಷ ಬಿಡೋಣ. ಕಡಾಯಿ ಬಿಸಿ ಆಗಿದೆ. ಇದಕ್ಕೆ 1 ಕಪ್ಪು ಶೇಂಗಾ ಬೀಜ ಹಾಕೋಣ. ಈಗ ಕಲಿಸ್ಕೊಂಬಿಡೋಣ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಶೇಂಗಾನ ಫ್ರೈ ಮಾಡ್ಕೊಂಬಿಡೋಣ. ಈಗ ಶೇಂಗಾ ಫ್ರೈ ಆಗಿದ್ದಾವೆ, ಚೆನ್ನಾಗಿ ಕೆಂಪಗಾಗಿದ್ದಾವೆ. ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು.
ಈಗ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೊಂಬಿಡೋಣ. ಇವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಈಗ ಫ್ರೈ ಆಗಿದ್ದಾವೆ ಹಸಿಮೆಣಸಿನ್ಕಾಯಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ಮತ್ತೆ 2 ನಿಮಿಷ ಆಗಿದೆ. ಈಗ ಫ್ರೈ ಆಗಿದ್ದಾವೆ ಹಸಿಮೆಣಸಿನ್ಕಾಯಿ. ಅವನ್ನ ಒಂದು ತಟ್ಟೆಗೆ ತಕ್ಕೊಂಬಿಡೋಣ. ಈಗ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿದ್ದೀನಲ್ಲ, ಇದನ್ನು ತಣ್ಣಗಾಗಕ್ಕೆ ಒಂದು 5 ನಿಮಿಷ ಬಿಡೋಣ. ಈಗ 5 ನಿಮಿಷ ಆಗಿದೆ. ಹಸಿಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದ್ದಾವೆ. ಈಗ ಇದನ್ನು ಮಿಕ್ಸಿಗೆ ಮಾಡ್ಕೊಂಬಿಡೋಣ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಬೀಜ, ಇದನ್ನು ಹಾಕ್ಬಿಡೋಣ. ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ನಾನು. ಈಗ ಇದನ್ನು ಹಾಕೋಣ ಮಿಕ್ಸಿ ಜಾರಿಗೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೋಣ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಹಾಕೋಣ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ಒಂದು ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕೋಣ. ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ ನಾನು ಅಷ್ಟೇ, ಒಂದಿಷ್ಟು. ಈಗ ಹಾಕೋಣ. ಈಗ ಇದನ್ನೆಲ್ಲ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಏನೋ ಸ್ವಲ್ಪ ನೀರು ಹಾಕೋಣ. ಈಗ ಮತ್ತೆ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ವಲ್ಲ ಚಟ್ನಿ, ಇದು ಈ ಥರ ಮೆತ್ತಗೆ ಪೇಸ್ಟ್ ಥರ ಆಗಬೇಕು. ಚಟ್ನಿನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ. ಈಗ ಪಾತ್ರೆಗೆ ತಕ್ಕೊಂಬಿಟ್ಟಿದ್ದೀವಲ್ಲ ಚಟ್ನಿನ, ಇದಕ್ಕೆ ಒಗ್ಗರಣೆ ಹಾಕ್ಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಸಣ್ಣ ಕಡಾಯಿ ಇಟ್ಕೊಂಡಿದ್ದೀನಿ. ಈಗ 1-2 ಸ್ಪೂನು ಎಣ್ಣೆ ಹಾಕ್ಬಿಡೋಣ. ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದು 5 ನಿಮಿಷ ಬಿಡೋಣ. ಈಗ ಎಣ್ಣೆ ಬಿಸಿ ಆಗಿದೆ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಈಗ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ಕಲಿಸ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಕಲಿಸ್ಕೊಂಬಿಡೋಣ. ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಚಟ್ನಿಗೆ ಹಾಕ್ಕೊಂಬಿಡೋಣ. ಈಗ ಚಟ್ನಿಗೆ ಹಾಕ್ಕೊಂಬಿಡೋಣ. ಕಲಿಸ್ಕೊಂಬಿಡೋಣ. ಚಟ್ನಿ ರೆಡಿಯಾಗಿದೆ. ಈಗ 15 ನಿಮಿಷ ಆಗಿದೆ. ನಾವು ಆವಾಗ ಇಡ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಈಗ ತಟ್ಟೆ ತೆಗೆದು ನೋಡೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಉಪ್ಪು ಆಗಲೇ ಹಾಕಿದ್ವಲ್ಲ, ಈಗ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ. ಈಗ ಕಲಿಸ್ಕೊಂಬಿಡೋಣ. ಈ ಥರ ಕಲಿಸ್ಕೊಂಬಿಡೋಣ. ಸ್ವಲ್ಪ ಗಟ್ಟಿ ಆದರೆ ಒಂಚೂರು ನೀರು ಹಾಕಿ ಕಲಿಸ್ಕೋಬೋದು. ಈಗ ನಾನು ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಹಾಕ್ತಿದ್ದೀನಿ ನಾನು. ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ ಹಿಟ್ಟು, ಈಗ ಇದನ್ನು ಇಡ್ಲಿ ತಟ್ಟೆಗೆ ಹಾಕ್ಬಿಡೋಣ. ಈಗ ಈ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಹಾಕ್ಬಿಡೋಣ ಹಿಟ್ಟನ್ನು. ಒಂದು ಸ್ವಲ್ಪ ಹಾಕೋಣ. ಇದೇ ಥರ ಎಲ್ಲ ಪ್ಲೇಟಿಗೂ ಹಾಕ್ಕೊಂಬಿಡೋಣ. ಎಲ್ಲ ಪ್ಲೇಟಿಗೂ ಹಾಕ್ಕೊಂಡ್ಬಿಟ್ಟಿವಲ್ಲ, ಈಗ ಇದನ್ನು ಕುಕ್ಕರ್ಗೆ ಇಟ್ಬಿಡೋಣ. ಈಗ ಎಲ್ಲ ಪ್ಲೇಟನ್ನು ಈ ಥರ ಸ್ಟ್ಯಾಂಡಿಗೆ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಕುಕ್ಕರ್ಗೆ ಇಟ್ಬಿಡೋಣ.
ಈಗ ನಾನು ಒಂದು ಪಾತ್ರೆ ತೊಗೊಂಡು ನೀರು ಕುದಿಯೋಕೆ ಇಟ್ಟಿದ್ದೀನಿ. ನೀರು ಕೂಡ ಕುದೀತಿದ್ದಾವೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇಡ್ಲಿ ಸ್ಟ್ಯಾಂಡು, ಇದನ್ನು ಈ ಪಾತ್ರೆಗೆ ಇಟ್ಬಿಡೋಣ ಕುದಿಯೋಕ್ಕೆ. ತಟ್ಟೆ ಮುಚ್ಚಿಟ್ಬಿಡೋಣ. ಇಡ್ಲಿ ರೆಡಿ ಆಗೋವರೆಗೂ ವೇಟ್ ಮಾಡೋಣ, ಒಂದು 15 ನಿಮಿಷ. ಇಡ್ಲಿ ರೆಡಿ ಆಗಿದ್ದಾವೇನೋ ತಟ್ಟೆ ತೆಗೆದು ನೋಡೋಣ. ಈಗ ರೆಡಿ ಆಗಿದ್ದಾವೆ ಇಡ್ಲಿ. ಇವನ್ನ ತಕ್ಕೊಂಬಿಡೋಣ. ಈಗ ಇಡ್ಲಿ ತಕ್ಕೊಂಬಿಡೋಣ ಒಂದು ಪ್ಲೇಟಿಗೆ. ಈ ಥರ ಒಂದು ಸ್ಪೂನಿಂದ ಇವನ್ನ ಈ ಥರ ತಕ್ಕೊಂಬಿಡ್ಬೇಕು. ಒಂದೊಂದನ್ನು ಈ ಥರ. ರೆಡಿಯಾಗಿದೆ ಅವಲಕ್ಕಿ ಇಡ್ಲಿ. ಇದನ್ನು ಶೇಂಗಾ ಚಟ್ನಿ ಜೊತೆಗಾಗಲಿ ಸಾಂಬಾರು ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ನಾರ್ಮಲ್ಲಾಗಿ ಮನೆಗೆ ಮಾಡ್ಕೊತೀವಲ್ಲ ಉದ್ದಿನ ಬೇಳೆ ಇಡ್ಲಿ, ಅದೇ ಥರ ಈ ಅವಲಕ್ಕಿ ಇಡ್ಲಿ ಕೂಡ ಎಷ್ಟು ಸ್ಮೂತಾಗಿ ಬರ್ತಾವಂದರೆ ಅಷ್ಟು ಸ್ಮೂತಾಗಿ ಇರ್ತಾವೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ದಿಢೀರಂತ ಯಾವಾಗನ್ನ ತಿನ್ನಬೇಕು ಅನ್ನಿಸ್ದಾಗ ಈ ಅವಲಕ್ಕಿ ಇಡ್ಲಿನ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.